Hello everyone, welcome back to my channel Learn English with Sujata Hatti. ಡಿಯರ್ ಆಸ್ಪಿರೆಂಟ್, ಇವತ್ತಿನ ಕ್ಲಾಸಲ್ಲಿ ನಾವು ಯು ಜಿ ಸಿ ನೆಟ್ ಕ್ವಶನ್ 2025 ಎಕ್ಸಾಮ್ ನಡೆದಿರ್ತಕ್ಕಂಥದ್ದು. ಸೊ ಅದ್ರ ಕಂಪ್ಲೀಟ್ ಸೊಲ್ಯೂಷನ್ ಅಂದರೆ ಆ ಪೇಪರ್ದ ಕಂಪ್ಲೀಟ್ ಸೊಲ್ಯೂಷನ್ ನೋಡ್ತಾ ಹೋಗೋಣ. ಲಾಸ್ಟ್ ಕ್ಲಾಸಲ್ಲಿ 10 ಕ್ವಶನ್ಸನ್ನು ಡಿಸ್ಕಸ್ ಮಾಡಿದ್ವಿ. ಸೊ ಈ ಕ್ಲಾಸಲ್ಲಿ ಕೂಡ ನಾವು 10 ಕ್ವಶನ್ಸನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆ, ಫಸ್ಟ್ ಕ್ಲಾಸಲ್ಲಿ ನಾವು 51 ಕ್ವಶನಿಂದ 60 ಕ್ವಶನ್ವರೆಗೂ ಟೆನ್ ಕ್ವಶನ್ಸನ್ನು ನೋಡ್ತಾ ಹೋಗಿದ್ವಿ. ಇವತ್ತಿನ ಕ್ಲಾಸಲ್ಲಿ ನಾವು 61 ಕ್ವಶನಿಂದ 70 ಕ್ವಶನ್ವರೆಗೂ ನೋಡ್ತಾ ಹೋಗೋಣ. ಡಿಯರ್ ಆಸ್ಪಿರೆಂಟ್, ಫಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ಫಸ್ಟು, ಅರೇಂಜ್ ದ ಪ್ಲೇ ಆಫ್ ವಿಲಿಯಂ ಶೇಕ್ಸ್ಪಿಯರ್ ಇನ್ ದ ಕ್ರೊನಾಲಜಿಕಲ್ ಆರ್ಡರ್ ಆ್ಯಂಡ್ ದೇರ್ ಇಯರ್ ಆಫ್ ಪಬ್ಲಿಕೇಶನ್. ಅಂದರೆ ವಿಲಿಯಂ ಶೇಕ್ಸ್ಪಿಯರ್ ಅವರ ಪ್ಲೇಸ್ ಇದೆ, ಅವನ್ನು ನಾವು ಕ್ರೊನಾಲಜಿಕಲ್ ಅಂದರೆ ಆರ್ಡರ್ ವೈಸ್ ನೋಡ್ತಾ ಹೋಗೋದಾದರೆ ದ ಟೆಂಪೆಸ್ಟ್, ಲವ್ ಲೇಬರ್ ಲಾಸ್ಟ್, ಸಿ ಟ್ವೆಲ್ತ್ ನೈಟ್, ಮಚ್ ಆಡೋ ಅಬೌಟ್ ನಥಿಂಗ್, ಮಿಡ್ ಸಮ್ಮರ್ ನೈಟ್ಸ್ ಡ್ರೀಮ್. ಓಕೆ, ಆನ್ಸರ್ ಯಾವುದಾಗುತ್ತೆ ಇದಕ್ಕೆ ಗೆಸ್ ಮಾಡಿ. ಓಕೆ, ದ ಕರೆಕ್ಟ್ ಆನ್ಸರ್ ಈಸ್ ಎ. ಓಕೆ, ನೆಕ್ಸ್ಟ್ ಎಕ್ಸ್ಪ್ಲೇನ್ ನೋಡ್ತಾ ಹೋಗೋಣ ನಾವು ಇದಕ್ಕೆ. ದ ಲವ್ ಲೇಬರ್ ಲಾಸ್ಟ್ 1594 ಟು 1595 ಏನು ಪಬ್ಲಿಷ್ ಆಗುತ್ತೆ. ಇವೆಲ್ಲ ಶೇಕ್ಸ್ಪಿಯರ್ಸ್ ಪ್ಲೇನೇ ಆಗಿರುತ್ತೆ. ಓಕೆನಾ. ಫಸ್ಟ್ ಪ್ಲೇ ಲವ್ ಲೇಬರ್ ಲಾಸ್ಟ್ 1594ರಿಂದ 1595ರವರೆಗೂ. ಮಿಡ್ ಸಮ್ಮರ್ ನೈಟ್ಸ್ ಡ್ರೀಮ್ 1595 ಟು 1596. ಮಚ್ ಆಡೋ ಅಬೌಟ್ ನಥಿಂಗ್ 1598 ಟು 99. ಟ್ವೆಲ್ತ್ ನೈಟ್ 1601. ಓಕೆನಾ. ದ ಟೆಂಪೆಸ್ಟ್ 1610 ಟು 1611. ಓಕೆ, ದ ಕರೆಕ್ಟ್ ಆನ್ಸರ್ ಈಸ್ ಓಕೆ, ಕರೆಕ್ಟ್ ಆಪ್ಷನ್ ಯಾವುದು ಆಗುತ್ತೆ ಅಂದರೆ ಇಲ್ಲಿ ಎ ಆಗುತ್ತೆ. ಓಕೆ, ಯಾವುದು? BEDCA. ಓಕೆ, ಲವ್ ಲೇಬರ್ ಲಾಸ್ಟು ಮಿಡ್ ಸಮ್ಮರ್ ನೈಟ್ಸ್ ಡ್ರೀಮು, ಮಚ್ ಆಡೋ ಅಬೌಟ್ ನಥಿಂಗು, ಟ್ವೆಲ್ತ್ ನೈಟ್ ಆ್ಯಂಡ್ ಲಾಸ್ಟ್ ಟೆಂಪೆಸ್ಟ್. ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ 62 ಕ್ವಶನ್. ಸೆಂಟರ್ ಫಾರ್ ಕಂಟೆಂಪರರಿ ಕಲ್ಚರಲ್ ಸ್ಟಡೀಸ್ ವಾಸ್ ಎಸ್ಟಾಬ್ಲಿಷ್ಡ್ ಇನ್ ಬರ್ಕ್ಲೆ ಇನ್ 1960. ನಾವು ಲಾಸ್ಟ್ ಕ್ಲಾಸಲ್ಲಿ ಇದನ್ನು ಡಿಸ್ಕಸ್ ಮಾಡಿದ್ವಿ. ಜರ್ಗನ್ ಅಬರ್ಮಾಸ್ ಟ್ರೇಸ್ ದ ರೈಸ್ ಆಫ್ ದ ಪಬ್ಲಿಕ್ ಸ್ಪೇರ್ ಟು ರೈಸ್ ಆಫ್ ಪ್ರಿಂಟ್ ಕಲ್ಚರ್. Paul Gilroy introduced the concept of the Black Atlantic. Adorno prizes the aligned nature of avant-garde modernist art, such as the atonal music of Schillerberg. And last option is chutnification was the term used by ಎಡ್ವರ್ಡ್ ಸೋಜಾ. ಚಟ್ನಿಫಿಕೇಷನ್ ಅನ್ನೋ ಟರ್ಮನ್ನು ಎಡ್ವರ್ಡ್ ಸೋಜರ್ ಅವರು ಏನು ಮಾಡ್ತಾರೆ, ಕಾಣ್ ಮಾಡ್ತಾರೆ. ದ ರೈಟ್ ಆನ್ಸರ್ ಈಸ್ ಓಕೆ, ಕರೆಕ್ಟ್ ಆನ್ಸರ್ ಯಾವುದಾಗುತ್ತೆ ಅಂದರೆ ಇದಕ್ಕೆ ಆಪ್ಷನ್ ಸಿ ಮತ್ತು ಡಿ ಆಗುತ್ತೆ. ಓಕೆ, ನಾವು ಲಾಸ್ಟ್ ಕ್ಲಾಸಲ್ಲಿ ನಾವು CCCS ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಸೆಂಟರ್ ಫಾರ್ ಕಂಟೆಂಪರರಿ ಕಲ್ಚರಲ್ ಸ್ಟಡಿ ಎಸ್ಟಾಬ್ಲಿಷ್ಡ್ ಬರ್ಕ್ಲೆ ಅಂತ ಇದೆ ಇದರಲ್ಲಿ ಆಪ್ಷನ್ನಲ್ಲಿ. ಇದು ರಾಂಗ್ ಆಗುತ್ತೆ. ಯಾಕೆ ಅಂದರೆ ಬರ್ಕ್ಲೆ ಅಲ್ಲ, ನಾವು ಸೆಂಟರ್ ಫಾರ್ ಕಂಟೆಂಪರರಿ ಕಲ್ಚರಲ್ ಸ್ಟಡೀಸನ್ನು ಬರ್ಮಿಂಗ್ಹ್ಯಾಮ್ ಯೂನಿವರ್ಸಿಟಿ ಅಥವಾ ಬರ್ಮಿಂಗ್ಹ್ಯಾಮ್ ಸ್ಕೂಲಲ್ಲಿ ನಾವೇನು ಮಾಡ್ತೀವಿ, ಎಸ್ಟಾಬ್ಲಿಷ್ ಮಾಡ್ತಾರೆ. ಓಕೆ, ಎಲ್ಲಿ? ಬರ್ಮಿಂಗ್ಹ್ಯಾಮ್. ಎಷ್ಟರಲ್ಲಿ ಅಂದರೆ 1964. ಓಕೆ, ಹೂ ಇಸ್ ದ ಫೌಂಡರ್ ಆಫ್ CCCS ಅಂತ ಕೇಳಿದರೆ ಸ್ಟುವರ್ಟ್ ಹಾಲ್. ಓಕೆ, ನಾವು ಲಾಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ವಿ. ಬಟ್ ಈ ಆಪ್ಷನ್ ಏನಾಗುತ್ತೆ, ರಾಂಗ್ ಆಗುತ್ತೆ. ದ ಜಾರ್ಗನ್ ಅಬರ್ಮಾಸ್ ಟ್ರೇಸ್ ದ ರೈಸ್ ಆಫ್ ದ ಪಬ್ಲಿಕ್ ಸ್ಪೇರ್ ಟು ದ ರೈಸ್ ಆಫ್ ಪ್ರಿಂಟ್ ಕಲ್ಚರ್. ಓಕೆ, ನೆಕ್ಸ್ಟ್ ವಿಡಿಯೋದ ನಾನು ಇದರಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿ ನೋಡಿ. ದ ಸೆಂಟರ್ ಫಾರ್ ಕಂಟೆಂಪರರಿ ಕಲ್ಚರಲ್ ಸ್ಟಡಿ ವಾಸ್ ಎಸ್ಟಾಬ್ಲಿಷ್ಡ್ ಇನ್ ಬರ್ಕ್ಲೆ 1916 ಅಂತ ಇದೆ. ದಟ್ ಈಸ್ ಅ ರಾಂಗ್. ಓಕೆ, ದಟ್ ಈಸ್ ಇನ್ಕರೆಕ್ಟ್. ಇಟ್ ವಾಸ್ ಎಸ್ಟಾಬ್ಲಿಷ್ಡ್ ಅಟ್ ಅ ಯೂನಿವರ್ಸಿಟಿ ಆಫ್
just a minute. Okay, it was established at the University of Birmingham, UK at 1964. ಓಕೆ 1964ರಲ್ಲಿ CCCS ಅನ್ನೋದು ಏನಾಗುತ್ತೆ ಎಸ್ಟಾಬ್ಲಿಷ್ ಆಗುತ್ತೆ. ಓಕೆ ಬಿ ಜಾರ್ಗನ್ ಅಬರ್ಮಾಸ್. ಜಾರ್ಗನ್ ಅಬರ್ಮಾಸ್ ಟ್ರೇಸ್ ದ ರೈಸ್ ಆಫ್ ಅ ಪಬ್ಲಿಕ್ ಸ್ಪೇರ್. ಅಂದರೆ ಈ ಜಾರ್ಗನ್ ಅಬರ್ಮಾಸ್ ಏನಿದೆಯಲ್ಲ ಅದು ಸಾರ್ವಜನಿಕ ಕ್ಷೇತ್ರದ ಏರಿಕೆಯಲ್ಲಿ ಅಂದರೆ ಈ ಮುದ್ರಣ ಸಂಸ್ಕೃತಿ ಬಗ್ಗೆ ಏನು ಹೇಳ್ತದೆ ವಿವರಿಸ್ತಾ ಹೋಗ್ತದೆ. ಇದು ಕರೆಕ್ಟ್ ಆಗಿರ್ತಕ್ಕಂತಹ ಆನ್ಸರ್. ಓಕೆ ದ ಸ್ಟ್ರಕ್ಚರಲ್ ಟ್ರಾನ್ಸ್ಫಾರ್ಮೇಷನ್ ಆಫ್ ದ ಪಬ್ಲಿಕ್ ಸ್ಪೇರ್ ಈ ಲಿಂಕ್ಸ್ ದ ರೈಸ್ ಆಫ್ ಅ ಪಬ್ಲಿಕ್ ಸ್ಪೇರ್ ಟು ದ ಎಮರ್ಜೆನ್ಸ್ ಆಫ್ ಅ ಪ್ರಿಂಟ್ ಕ್ಯಾಪಿಟಲಿಸಮ್. ಅಂದರೆ ಈ ಜಾರ್ಗನ್ ಅಬರ್ಮಾಸ್ ಅನ್ನೋದು ಒಂದು ಸಾರ್ವಜನಿಕ ಕ್ಷೇತ್ರದ ಈ ರಚನಾತ್ಮಕ ರೂಪಾಂತರದಲ್ಲಿ ಸಾರ್ವಜನಿಕ ಕ್ಷೇತ್ರದ ಉದಯವನ್ನು ಮುದ್ರಣ ಮಾಡಿರ್ತಕ್ಕಂಥ ಒಂದು ಬಂಡವಾಳಶಾಹಿಯಾಗಿ ಹೊರಹೊಮ್ಮಿರ್ತಕ್ಕಂತಹ ಒಂದು ಏನು ಕಲ್ಚರ್ ಯಾವುದು ಅಂದರೆ ದಟ್ ಇಸ್ ಜಾರ್ಗನ್ ಅಬರ್ಮಾಸ್. ಓಕೆ ನೆಕ್ಸ್ಟ್ ಸಿ ಪಾಲ್ ಗಿಲ್ರಾಯ್ ಇಂಟ್ರೊಡ್ಯೂಸ್ ದ ಕಾನ್ಸೆಪ್ಟ್ ಆಫ್ ಬ್ಲ್ಯಾಕ್ ಅಟ್ಲಾಂಟಿಕ್. ಓಕೆ ಪಾಲ್ ಗಿಲ್ಬ್ರಾಯ್ ಅನ್ನೋರು ಏನು ದ ಕಾನ್ಸೆಪ್ಟ್ ಆಫ್ ದ ಬ್ಲ್ಯಾಕ್ ಅಟ್ಲಾಂಟಿಕ್ ಅಂದರೆ ಬ್ಲ್ಯಾಕ್ ಅಟ್ಲಾಂಟಿಕ್ ಎಂಬ ಪರಿಕಲ್ಪನೆಯನ್ನು ಪರಿಚಯಿಸಿದವರು ಯಾರು ಅಂದರೆ ದಟ್ ಈಸ್ ಪಾಲ್ ಗಿಲ್ರಾಯ್. ಓಕೆ ದಿಸ್ ಈಸ್ ಅ ಕರೆಕ್ಟ್ ಆಪ್ಷನ್. ಓಕೆ ಹಿಸ್ ಇನ್ಫ್ಲೂಯೆನ್ಷಿಯಲ್ ಬುಕ್ ದ ಬ್ಲ್ಯಾಕ್ ಅಟ್ಲಾಂಟಿಕ್ ಮಾಡರ್ನಿಟಿ ಆ್ಯಂಡ್ ಡಬಲ್ ಕಾನ್ಷಿಯಸ್ನೆಸ್ 1993. ಅಂದರೆ ಈ ಡಬಲ್ ಕಾನ್ಷಿಯಸ್ನೆಸ್ ಅನ್ನುವಂತಹ ಒಂದು ಏನು ಈ ವರ್ಕ್ ಏನಿದೆ ಅಲ್ವಾ ದ ಬ್ಲ್ಯಾಕ್ ಅಟ್ಲಾಂಟಿಕ್ ಪರಿಕಲ್ಪನೆಯನ್ನು ಹೇಳ್ತಾ ಹೋಗ್ತಕ್ಕಂತಹ ಬುಕ್ ಅಥವಾ ವರ್ಕ್ ಯಾವುದು ಅಂದರೆ ಮಾಡರ್ನಿಟಿ ಆ್ಯಂಡ್ ಡಬಲ್ ಕಾನ್ಷಿಯಸ್ನೆಸ್. ಇದು 1993ರಲ್ಲಿ ಏನಾಗುತ್ತೆ ಪಬ್ಲಿಷ್ ಆಗುತ್ತೆ. ಓಕೆ ನೆಕ್ಸ್ಟ್ ಡಿ ಆಪ್ಷನ್ ಅಡರ್ನೋ ಪ್ರೈಸಸ್ ದ ಅಲೈನ್ ನೇಚರ್ ಆಫ್ avant-garde modernist art such as the atonal music of Schoenberg. ಓಕೆ ಇದು ಕೂಡ ಏನು ಕರೆಕ್ಟ್ ಆನ್ಸರ್ ಆಗುತ್ತೆ ಆಪ್ಷನ್ನು. ಅಂದರೆ ಈ ಥಿಯೋಡರ್ ಅಡರ್ನೋ ಏನಿದಾರಲ್ವ ಇವ್ರು ಏನು ಮಾಡ್ತಾರೆ ಸಪೋರ್ಟ್ ದ ಅವಂಟೋಗಾರ್ಡ್ ಅನ್ನೋಂಥ ಒಂದು ಕಲೆಯನ್ನು ಏನು ಮಾಡ್ತಾರೆ ಅಂದರೆ ಸಪೋರ್ಟ್ ಮಾಡ್ತಾರೆ, ಬೆಂಬಲಿಸ್ತಾರೆ ಮತ್ತು ಈ ಸ್ಕೋನ್ಬರ್ಗ್ ಅಟೋನಲ್ ಅನ್ನು ಏನು ಮಾಡ್ತಾರೆ ಅಂದರೆ ಮೆಚ್ಚಿಸ್ತಾರೆ. ಇಟ್ ಅಡ್ಮೈರ್ ದ ಸ್ಕೋನ್ಬರ್ಗ್ ಓಕೆ ಅಟರ್ನಾಲಿಟಿ ಕಲ್ಚರಲ್ ಸ್ಟಡಿಲಿ ಬರ್ತಕ್ಕಂಥ ಒಂದು ಸಬ್ಜೆಕ್ಟ್ ಆಗಿರುತ್ತೆ ಇದು. ಓಕೆನಾ ನೆಕ್ಸ್ಟ್ ಆಪ್ಷನ್ ಜಸ್ಟಿಫಿಕೇಷನ್ ವಾಸ್ ದ ಟರ್ಮ್ ಯೂಸ್ಡ್ ಬೈ ಎಡ್ವರ್ಡ್ ಸೋಜಾ ಅಂತ ಇದೆ ಆಪ್ಷನ್ನಲ್ಲಿ. ಓಕೆ ದಟ್ ಈಸ್ ರಾಂಗ್. ಯಾಕೆಂದರೆ ದ ಟರ್ಮ್ ಜಸ್ಟಿಫಿಕೇಷನ್ ವಾಸ್ ಕಾಯಿಂಡ್ ಬೈ ಸಲ್ಮಾನ್ ರಶೀದಿ ಎಸ್ಪೆಷಲಿ ಇನ್ ದ ಮಿಡ್ನೈಟ್ಸ್ ಚಿಲ್ಡ್ರನ್. ಓಕೆ ಈ ಸಲ್ಮಾನ್ ರಶೀದಿಯ ಫೇಮಸ್ ವರ್ಕ್ ಆಗಿರ್ತಕ್ಕಂಥ ಮಿಡ್ನೈಟ್ಸ್ ಚಿಲ್ಡ್ರನ್ನಲ್ಲಿ ಜಸ್ಟಿಫಿಕೇಷನ್ ಅನ್ನೋ ಒಂದು ಏನು ಸಿದ್ಧಾಂತವನ್ನು ಮಂಡಿಸಿರ್ತಾರೆ ಯಾರು ಸಲ್ಮಾನ್ ರಶೀದಿ ಅವರು. ಬಟ್ ಆಪ್ಷನಲ್ಲಿ ಏನು ಕೊಟ್ಟಿದ್ದಾರೆ ಎಡ್ವರ್ಡ್ ಸೋಜಾ ಅಂತ ಕೊಟ್ಟಿದ್ದಾರೆ. ದಟ್ ಈಸ್ ಇನ್ಕರೆಕ್ಟ್. ಓಕೆ ದ ಕರೆಕ್ಟ್ ಆಪ್ಷನ್ ಈಸ್ ಸೆಕೆಂಡ್ ಆಪ್ಷನ್. Okay, go to the next question. 63. Success is accounted sweetest by those who never succeed to comprehend the nectar. Just a minute. To comprehend a nectar requires sorest need. Who has composed the above line? ಇನ್ನೊಂದ್ಸಲ ಹೇಳ್ತೀನಿ ನೋಡಿ. Success is counted sweetest by those who never succeed to comprehend a nectar requires sorest need. ಅಂದರೆ ಈ ಲೈನನ್ನು ಯಾರು ಬರೆದಿರ್ತಕ್ಕಂಥದ್ದು ಅಂದರೆ ಎ ಇಸ್ ಅ ಕ್ರಿಶ್ಚಿಯನ್ ರೊಸೆಟ್ಟಿ, ಥಾಮಸ್ ಹಾರ್ಡೆ, C is Emily Dickinson and Matthew Arnold. Okay, the correct answer is Emily Dickinson. ಯಾವುದಾಗುತ್ತೆ ಇದಕ್ಕೆ ಆನ್ಸರ್ ಅಂದರೆ ಎಮಿಲಿ ಡಿಕನ್ಸನ್.
Okay. Her from the poem Success is Accounted Sweetest by Emily Dickinson. ಎಮಿಲಿ ಡಿಕನ್ಸನ್ ಅವರು ಬರಿತಾ ಹೋಗ್ತಾರೆ. ಎಕ್ಸ್ಪ್ಲನೇಷನ್ ನೋಡ್ತಾ ಹೋಗೋಣ ಇಲ್ಲಿ. ಓಕೆ. ಎಮಿಲಿ ಡಿಕನ್ಸನ್ ವಾಸ್ 1830 to 1888 was an American poet. Okay, known for her short lyrical poem that often explore theme of death, immortality and human emotion. ಅಂದರೆ ಈ ಎಮಿಲಿ ಡಿಕನ್ಸನ್ ಅನ್ನೋ ಅಮೇರಿಕಾದ ಒಬ್ಬ ಕವಿ, ಅವಳೇನು ಮಾಡ್ತಾಳೆ ಅಂದರೆ ಅತಿ ಹೆಚ್ಚಾಗಿ ಈ ಡೆತ್ ಥೀಮ್ ಆಫ್ ಡೆತ್ ಅವಳ ಪೋಯಮ್ಸಲ್ಲಿ ಏನೆಲ್ಲ ಎಕ್ಸ್ಪ್ಲೋರ್ ಮಾಡ್ತಾಳೆ ಅಂದರೆ ಡೆತ್ ಅಂದರೆ ಒಂದು ಸಾವು, ಎಕ್ಸ್ಪ್ಲೋರೇಷನ್, ಇನ್ನೂ ಏನಂದರೆ ಇಮ್ಮೋರ್ಟ್ಯಾಲಿಟಿ ಅಂದರೆ ಅಮರತ್ವ, ಮತ್ತು ಹ್ಯೂಮನ್ ಎಮೋಷನ್ಸ್ ಅಂದರೆ ಮಾನವನ ಭಾವನೆಗಳನ್ನು ವಿಷಯವನ್ನಾಗಿಟ್ಟುಕೊಂಡು ಅನ್ವೇಷಣೆ ಮಾಡ್ತಕ್ಕಂಥ ಒಂದು ಸಣ್ಣ ಈ ಭಾವನಾತ್ಮಕ ಕವಿತೆಯ ಹೆಸರಾಗಿರ್ತಕ್ಕಂಥವ್ರು ಯಾರು ಅಂದರೆ ದಟ್ ಈಸ್ ಎಮಿಲಿ ಡಿಕನ್ಸನ್. Okay, this particular poem suggests that those who have not experienced success value it the most, just as only someone dying of a thirsty truly understands the sweetness of a nectar. ಅಂದರೆ ಒಂದು ನಿರ್ದಿಷ್ಟ ಕವಿತೆ ಯಶಸ್ಸನ್ನು ಅನುಭವಿಸಿದವರೇ ಅದನ್ನು ಹೆಚ್ಚಾಗಿ ಗೌರವಿಸ್ತಾರೆ ಅಲ್ವಾ, ಅದನ್ನು ಸೂಚಿಸ್ತಕ್ಕಂತಹ. ಮತ್ತು ಹೂ ಹ್ಯಾವ್ ಅ ಥರ್ಸ್ಟಿ, ಇಲ್ಲಿ ನೋಡಿ ಸಮೊನ್ ಡೈಯಿಂಗ್ ಆಫ್ ಅ ಥರ್ಸ್ಟ್ ಟ್ರೂಲಿ ಅಂದರೆ ಯಾರು ತುಂಬ ಹಸಿವಿನಿಂದ ಅಥವಾ ತುಂಬ ಬಾಯಾರಿಕೆಯಿಂದ ಏನು ಸಾಯ್ತಾ ಇದ್ದಾರಲ್ವ, ಅಂತಹ ವ್ಯಕ್ತಿ ಮಾತ್ರ ಅಮೃತದ ಮಾಧುರ್ಯದ ಅಥವಾ ಅಮೃತದ ಒಂದು ನಿಜವಾದ ಸವಿಯನ್ನು ಸವಿಲಿಕ್ಕೆ, ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅಂತ ಎಮಿಲಿ ಡಿಕನ್ಸನ್ ಅವರು ತನ್ನ ಪೋಯಮಲ್ಲಿ ದ ಸಕ್ಸಸ್ ಈಸ್ ಕೌಂಟೆಡ್ ಸ್ವೀಟ್ನೆಸ್ ಅನ್ನೋಂತಹ ಒಂದು ಪೋಯಮಲ್ಲಿ ಏನು ಮಾಡ್ತಾಳೆ, ಎಕ್ಸ್ಪ್ಲೋರ್ ಮಾಡ್ತಾ ಹೋಗ್ತಾಳೆ. ಇಟ್ ಈಸ್ ವೆರಿ ಬ್ಯೂಟಿಫುಲ್ ಪೋಯಮ್. ಪ್ಲೀಸ್ ಒನ್ಸ್ ರೀಡ್ ಇಟ್. ಓಕೆ, ನೆಕ್ಸ್ಟ್ ಕ್ವಶನ್. ಅರೇಂಜ್ ದ ಫಾಲೋವಿಂಗ್ ಸ್ಟೆಪ್ಸ್ ಆಫ್ ಡಿಸಿಷನ್ ಮೇಕಿಂಗ್ ಇನ್ ದ ರಿಸರ್ಚ್ ಪ್ರೊಸೆಸ್. ಅಂದರೆ ಒಂದು ರಿಸರ್ಚ್ ಪ್ರೋಸೆಸ್ಸಲ್ಲಿ ನಾವು ಟಾಪಿಕನ್ನು ಯಾವ ರೀತಿ ಚಾಯ್ಸ್ ಮಾಡ್ತೀವಿ ಅನ್ನೋದಕ್ಕೆ ನಾವು ಸ್ಟೆಪ್ ಬೈ ಸ್ಟೆಪ್ ಏನು ಮಾಡ್ತೀವಿ ನೋಡ್ತಾ ಹೋಗೋಣ. ಓಕೆ, ಫಸ್ಟ್ ಆಪ್ಷನ್ ಈಸ್ ಎ, ಚೂಸ್ ಆಫ್ ಅ ರಿಸರ್ಚ್ ಟಾಪಿಕ್ ಆರ್ ಥೀಮ್. ನೆಕ್ಸ್ಟು ಡೇಟಾ ಕಲೆಕ್ಷನ್, ಅನಲೈಸಿಸ್ ಆ್ಯಂಡ್ ಇಂಟರ್ಪ್ರಿಟೇಷನ್ ಆಫ್ ಡೇಟಾ, ಫಾರ್ಮುಲೇಟಿಂಗ್ ರಿಸರ್ಚ್ ಪ್ರಾಬ್ಲಮ್, ನೆಕ್ಸ್ಟು ಕಾನ್ಸೆಪ್ಚುಲೈಸೇಷನ್ ಆ್ಯಂಡ್ ಆಪರೇಷನಲೈಸೇಷನ್. ಫಸ್ಟ್ ನಾವೇನು ಮಾಡ್ತೀವಿ, ಚೂಸ್ ಆಫ್ ಅ ರಿಸರ್ಚ್ ಟಾಪಿಕ್ ಆರ್ ಥೀಮ್. ಫಸ್ಟ್ ನಾವು ರಿಸರ್ಚ್ ಟಾಪಿಕನ್ನು ಚಾಯ್ಸ್ ಮಾಡ್ತೀವಿ ಅಲ್ವಾ. ನೆಕ್ಸ್ಟ್ ಏನು ಮಾಡ್ತೀವಿ, ಅದನ್ನು ಫಾರ್ಮುಲೇಟ್ ಮಾಡ್ತೀವಿ. ಡಿ, ನೆಕ್ಸ್ಟ್ ಏನಾಗುತ್ತೆ, ಡಿ ಆಗುತ್ತೆ. ಎಗಿಂದೆ ಡಿ. ಓಕೆ, ಫಾರ್ಮುಲೇಟಿಂಗ್ ದ ರಿಸರ್ಚ್ ಪ್ರಾಬ್ಲಮ್, ಆ ರಿಸರ್ಚ್ ಪ್ರಾಬ್ಲಮನ್ನು ಏನು ಮಾಡ್ತೀವಿ, ಫಾರ್ಮುಲೇಟ್ ಮಾಡ್ತೀವಿ. ನೆಕ್ಸ್ಟ್ ಕಾನ್ಸೆಪ್ಚುಲೈಸೇಷನ್ ಆಫ್ ಆ್ಯಂಡ್ ಆಪರೇಷನಲೈಸೇಷನ್. ನೆಕ್ಸ್ಟು ಡೇಟಾ ಕಲೆಕ್ಟ್ ಮಾಡ್ತೀವಿ. ನೆಕ್ಸ್ಟು ನೆಕ್ಸ್ಟ್ ಏನಾಗುತ್ತೆ, ಅನಲೈಸ್ ಆ್ಯಂಡ್ ಇಂಟರ್ಪ್ರಿಟ್ ದ ಡೇಟಾ. ಲಾಸ್ಟ್ ಏನಾಗುತ್ತೆ, ಸಿ ಆಗುತ್ತೆ. ಸಿ ಯಾವುದ್ರಲ್ಲಿದೆ, ಇದ್ರ ಲಾಸ್ಟು ಇಲ್ಲಿದೆ. ಓಕೆ, ದ ಕರೆಕ್ಟ್ ಆಪ್ಷನ್ ಈಸ್ ಫೋರ್ತ್. ಓಕೆ, ಎಕ್ಸ್ಪ್ಲನೇಷನ್ ನೋಡ್ತಾ ಹೋಗೋಣ ಇದಕ್ಕೆ. ದ ಚಾಯ್ಸ್ ಆಫ್ ರಿಸರ್ಚ್ ಟಾಪಿಕ್ ಆರ್ ಥೀಮ್. ಫಸ್ಟ್ ಏನು ಮಾಡ್ತೀವಿ, ನಾವು ಯಾವುದಾದ್ರೂ ಒಂದು ರಿಸರ್ಚ್ ಮಾಡ್ತಾ ಇದ್ದೀವಿ ಅಂದಾಗ ಫಸ್ಟ್ ನಾವು ಒಳ್ಳೆ ರಿಸರ್ಚ್ ಟಾಪಿಕನ್ನು ಏನು ಮಾಡ್ತೀವಿ, ಚಾಯ್ಸ್ ಮಾಡ್ತಾ ಹೋಗ್ತೀವಿ ಅಲ್ವಾ. ಒಳ್ಳೆ ರಿಸರ್ಚ್ ಟಾಪಿಕ್ ಅಂದರೆ ಸಂಶೋಧನೆ ವಿಷಯ ಅಥವಾ ವಿಷಯದ ಆಯ್ಕೆ. ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಇನ್ ಅವರ್ ರಿಸರ್ಚ್ ಪೇಪರ್. ಚೂಸ್ ಅ ರಿಸರ್ಚ್ ಟಾಪಿಕಲ್ಲಿ ಫಸ್ಟ್ ಜನರಲ್ ಟಾಪಿಕ್ ಈಸ್ ಅ ಚೂಸನ್ ಬೇಸ್ಡ್ ಇಂಟ್ರೆಸ್ಟ್ ಆ್ಯಂಡ್ ಇಂಟ್ರೆಸ್ಟ್ ಆರ್ ಸೊಸೈಟಲ್ ನೀಡ್. ಅಂದರೆ ಮೊದಲನೇದಾಗಿ ನಾವು ಆಸಕ್ತಿ ಅಥವಾ ಸಾಮಾಜಿಕ ಅಗತ್ಯತೆಗೆ ಅನುಗುಣವಾಗಿ ವಿಷಯವನ್ನು ಏನು ಮಾಡ್ತೀವಿ, ಚಾಯ್ಸ್ ಮಾಡ್ತಾ ಹೋಗೋದು. ನೆಕ್ಸ್ಟ್ ಫಾರ್ಮುಲೇಟಿಂಗ್ ದ ರಿಸರ್ಚ್ ಪ್ರಾಬ್ಲಮ್. ಸೆಕೆಂಡ್ ಏನು ಮಾಡ್ತೀವಿ, ಆ ರಿಸರ್ಚ್ ಪ್ರಾಬ್ಲಮನ್ನು ರೂಪಿಸೋದು. ಫಾರ್ಮುಲೇಟಿಂಗ್ ಅಂದ್ರೆ ರೂಪನೆ ಮಾಡೋದು ಅಥವಾ ರೂಪಿಸೋದು. ಆಫ್ಟರ್ ಸೆಲೆಕ್ಟಿಂಗ್ ಅ ಟಾಪಿಕ್, ಅ ಸ್ಪೆಸಿಫಿಕ್ ಪ್ರಾಬ್ಲಮ್ ವಿತಿನ್ ದ ಟಾಪಿಕ್ ಈಸ್ ಡಿಫೈನ್ಡ್. ಅದನ್ನೇನು ಮಾಡ್ತೀವಿ, ನಾವು ಆ ರಿಸರ್ಚ್ ಟಾಪಿಕನ್ನು ರೂಪಿಸ್ತೀವಿ. ನೆಕ್ಸ್ಟ್ ಥರ್ಡ್ ಸ್ಟೆಪ್ ಏನಿದೆ ಅಂದರೆ ಕಾನ್ಸೆಪ್ಚುಲೈಸೇಷನ್ ಆ್ಯಂಡ್ ಆಪರೇಷನಲೈಸೇಷನ್. ಏನು ಮಾಡ್ತೀವಿ, ಈ ಪರಿಕಲ್ಪನೆ ಮತ್ತು ಕಾರ್ಯಾಚರಣೆ ಅಂತ ಇದರ ಅರ್ಥ. ಸಂಶೋಧಕ ಅಂದರೆ ನೆಕ್ಸ್ಟ್ ರಿಸರ್ಚರ್ ಡಿಫೈನ್ಸ್ ಅ ಕಾನ್ಸೆಪ್ಟ್ ಆ್ಯಂಡ್ ಹೌ ದೇ ವಿಲ್ ಬಿ ಮೆಜರ್ಡ್. ಅಂದರೆ ಆ ಸಂಶೋಧಕನ ಆ ಪರಿಕಲ್ಪನೆಯನ್ನು
ಹೇಗೆ ಅಳೆಯಲಾಗುತ್ತದೆ ಎಂಬುದನ್ನು ವ್ಯಾಖ್ಯಾನಿಸಲಿಕ್ಕೆ ನಾವು ಕಾನ್ಸೆಪ್ಚುಲೈಸೇಷನ್ ಅಥವಾ ಆಪರೇಷನಲೈಸೇಷನ್ ಅಂತ ಹೇಳ್ತೀವಿ. ನೆಕ್ಸ್ಟು ಡೇಟಾ ಕಲೆಕ್ಷನ್. ಓಕೆ, ನಾವು ಯಾವುದಾದ್ರೂ ಒಂದು ರಿಸರ್ಚ್ ಪೇಪರನ್ನು ನಾವು ಸೆಲೆಕ್ಟ್ ಮಾಡಿದ್ದೀವಿ ಅಂದರೆ we must want to collect data or information about the topic. Once the plan is ready, actual data is gathered. ನಮ್ಮದೇ ಆಗಿರ್ತಕ್ಕಂತಹ ಒಂದು ಯೋಜನೆ ಸಿದ್ಧ ಆಗಬೇಕು ಅಂದರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಅವಶ್ಯಕ ಇರತಕ್ಕಂಥ ಡೇಟಾವನ್ನು ಏನು ಮಾಡ್ತೀವಿ ನಾವು ಕಲೆಕ್ಟ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ 5th, ಅನಲೈಸ್ ಆ್ಯಂಡ್ ಇಂಟರ್ಪ್ರಿಟೇಷನ್ ಆಫ್ ಡೇಟಾ. ಆ ಡೇಟಾವನ್ನು ಏನು ಮಾಡ್ತೀವಿ, ಸೆಲೆಕ್ಟ್ ಮಾಡೋದಷ್ಟೇ ಅಲ್ಲದೆ ಅಂತಿಮವಾಗಿ ಸಂಗ್ರಹಿಸಿರ್ತಕ್ಕಂತಹ ಡೇಟಾವನ್ನು ನಾವೇನು ಮಾಡ್ತೀವಿ, ವಿಶ್ಲೇಷಣೆ ಮಾಡ್ತೀವಿ, ಅನಲೈಸ್ ಮಾಡ್ತೀವಿ. ಓಕೆ, ಡ್ರಾ ಅ ಕನ್ಕ್ಲೂಷನ್. ಅದಕ್ಕೆ ಸೂಟೇಬಲ್ ಆಗಿರ್ತಕ್ಕಂತಹ ತೀರ್ಮಾನಗಳನ್ನು, ಕನ್ಕ್ಲೂಷನ್ಗಳನ್ನ ಕೊಡ್ತಾ ಹೋಗ್ತೀವಿ. ದಿಸ್ ಈಸ್ ಆಲ್ ಅಬೌಟ್ ದಿಸ್ ಈಸ್ ಆಲ್ ಅಬೌಟ್ ಹೌ ಟು ವಿ ಚೂಸ್ ರಿಸರ್ಚ್ ಡಿಸೈನ್ ಅಥವಾ ಡಿಸಿಷನ್ ಮೇಕಿಂಗ್ ಇನ್ ದ ರಿಸರ್ಚ್ ಪ್ರೋಸೆಸ್. ಓಕೆ, ನೆಕ್ಸ್ಟ್ ಕ್ವಶನ್. ಕ್ರೊನಾಲಜಿಕಲಿ ಅರೇಂಜ್ ದ ಫಾಲೋವಿಂಗ್ ವರ್ಕ್ಸ್ ಅಕಾರ್ಡಿಂಗ್ ಟು ದ ಇಯರ್ ಆಫ್ ಪಬ್ಲಿಕೇಶನ್. ಅಂದರೆ ಕೆಳಗೆ ಕೊಟ್ಟಿರ್ತಕ್ಕಂತಹ ಈ ಏನು ವರ್ಕ್ಸ್ ಇದಾವಲ್ಲ ಅದಕ್ಕೆ ಇಯರ್ ಆಫ್ ಅಂದರೆ ಅವು ಯಾವಾಗ ಪಬ್ಲಿಕೇಶನ್ ಆಯಿತು ಅನ್ನೋದಕ್ಕೆ ನಾವು ಕ್ರೊನಾಲಜಿಕಲಾಗಿ ಹೇಳ್ತಾ ಹೋಗಬೇಕಾಗುತ್ತೆ. ಓಕೆ, ಗೌರಿ ವಿಶ್ವನಾಥನ್ಸ್ ಮಾಸ್ಕ್ ಆಫ್ ಕಾಂಕ್ವೆಸ್ಟ್ಸ್. ಬಿ, ಮೀನಾಕ್ಷಿ ಮುಖರ್ಜೀಸ್ ದ ಟ್ವೈಸ್ ಬಾರ್ನ್ ಫಿಕ್ಷನ್. ಸಿ, C.N. Devays after amnesia. Next, M.K. Nayaka's History of Indian English Literature. Next, Harish Trivedi's Colonial Transactions. ಇದರಲ್ಲಿ ಯಾವುದಾಗುತ್ತೆ ಆನ್ಸರ್? ಓಕೆ, ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ 4. ಓಕೆ, ಫಸ್ಟು ಬಿ, ಮೀನಾಕ್ಷಿ ಮುಖರ್ಜೀಸ್ ದ ಟ್ವೈಸ್ ಬಾರ್ನ್ ಫಿಕ್ಷನ್. ಓಕೆ, ನೆಕ್ಸ್ಟ್ ಡಿ, M.K. ನಾಯಕ್ ಹಿಸ್ಟರಿ ಆಫ್ ಇಂಡಿಯನ್ ಇಂಗ್ಲೀಷ್ ಲಿಟ್ರೇಚರ್. ನೆಕ್ಸ್ಟ್ ಗೌರಿ ವಿಶ್ವನಾಥನ್ ಮಾಸ್ಕ್ ಆಫ್ ಕಾಂಕ್ವೆಸ್ಟ್. ಅಂದರೆ ಇದು ಇಯರ್ ವೈಸ್ ಆಗಿ ನಾವು ಯಾವ ವರ್ಷದಲ್ಲಿ ಇವು ಪಬ್ಲಿಷ್ ಆದವು ಅನ್ನೋದಕ್ಕೆ ನಾವು ಕ್ರೊನಾಲಜಿಕಲ್ ಆಗಿ ಬರಿತಾ ಹೋಗಬೇಕಾಗುತ್ತೆ. ನಾನು ಇಲ್ಲಿ ಎಕ್ಸ್ಪ್ಲನೇಷನಲ್ಲಿ ಅವು ಯಾವಾಗ ಪಬ್ಲಿಷ್ ಆದವು ಅನ್ನೋದನ್ನು ಕೂಡ ಕೊಟ್ಟಿದ್ದೀನಿ. ಓಕೆ, ಈಗ ಡಿಸ್ಕಸ್ ಮಾಡ್ತಾ ಹೋಗೋಣ ಇದಕ್ಕೆ. ಓಕೆ, ಮೀನಾಕ್ಷಿ ಮುಖರ್ಜೀಸ್ ದ ಟ್ವೈಸ್ ಬಾರ್ನ್ ಫಿಕ್ಷನ್. ಈ ಮೀನಾಕ್ಷಿ ಮುಖರ್ಜಿಯವ್ರು ಬರೆದಿರ್ತಕ್ಕಂತಹ ಟ್ವೈಸ್ ಬಾರ್ನ್ ಫಿಕ್ಷನನ್ನು 1971ರಲ್ಲಿ ಏನು ಮಾಡಿದ್ರು, ಪಬ್ಲಿಷ್ ಮಾಡಲಾಗುತ್ತೆ. M.K. ನಾಯಕ್ಸ್ ಹಿಸ್ಟರಿ ಆಫ್ ಇಂಡಿಯನ್ ಇಂಗ್ಲೀಷ್ ಲಿಟ್ರೇಚರ್. ಈ M.K. ನಾಯ್ಕರವರು ಬರೆದಿರ್ತಕ್ಕಂಥ ಹಿಸ್ಟ್ರಿ ಆಫ್ ಇಂಡಿಯನ್ ಇಂಗ್ಲೀಷ್ ಲಿಟ್ರೇಚರನ್ನು 1982ದಲ್ಲಿ ಏನಾಗುತ್ತೆ, ಪಬ್ಲಿಷ್ ಮಾಡಲಾಗುತ್ತೆ. ಓಕೆ, ನೆಕ್ಸ್ಟ್ ಗೌರಿ ವಿಶ್ವನಾಥನ್ ಮಾಸ್ಕ್ ಆಫ್ ಕಾಂಕ್ವೆಸ್ಟ್. ಗೌರಿ ವಿಶ್ವನಾಥನ್ ಅವರು ಬರೆದಿರ್ತಕ್ಕಂಥ ಮಾಸ್ಕ್ ಆಫ್ ಕಾಂಕ್ವೆಸ್ಟನ್ನು 1989ನಲ್ಲಿ ಏನಾಗುತ್ತೆ, ಪಬ್ಲಿಷ್ ಆಗುತ್ತೆ. ನೆಕ್ಸ್ಟು G.N. ಡಿವೇಸ್ ಆಫ್ಟರ್ ಅಮೆನ್ಷಿಯಾ. G.N. ಡಿವೇ ಅವರು ಬರೆದಿರ್ತಕ್ಕಂತಹ ಆಫ್ಟರ್ ಅಮ್ನೇಸಿಯಾ ಅನ್ನುವಂತಹ ವರ್ಕನ್ನು 1992ರಲ್ಲಿ ಏನಾಗುತ್ತೆ, ಪಬ್ಲಿಷ್ ಮಾಡ್ತಾ ಹೋಗುತ್ತೆ. ಓಕೆ, ದ ಫೈನಲ್ ಕೀ ಆನ್ಸರ್ ಈಸ್ 4th. ನೆಕ್ಸ್ಟ್, ಮ್ಯಾಚ್ ದ ಲಿಸ್ಟ್ 1 ಆ್ಯಂಡ್ ಲಿಸ್ಟ್ 2. ಲಿಸ್ಟ್ 1ಅಲ್ಲಿ ಪೋಯೆಟ್ ಇದೆ, ಲಿಸ್ಟ್ 2 ಅಲ್ಲಿ ಅವ್ರು ಬರೆದಿರ್ತಕ್ಕಂತಹ ಪೋಯಮ್ ಇದೆ. ಅವನ್ನ ನಾವೇನು ಮಾಡಬೇಕೀಗ, ಮ್ಯಾಚ್ ಮಾಡ್ತಾ ಹೋಗಬೇಕು ಅಲ್ವಾ? ಓಕೆ, ಎಡ್ಮಂಡ್ ಸ್ಪೆನ್ಸರ್ ಯಾವ ವರ್ಕನ್ನು ಬರಿತಾ ಹೋಗ್ತಾನೆ? ಓಕೆ, ಇಟ್ ಈಸ್ ವೆರಿ ಈಸಿ. ದ ಫೇರಿ ಕ್ವೀನನ್ನು ಬರೀತಾನೆ. ಫಿಲಿಪ್ ಸಿಡ್ನಿ, ಥಾಮಸ್ ವ್ಯಾಟ್, ಹೆನ್ರಿ ಅವಾರ್ಡ್, ಅರ್ಲ್ ಆಫ್ ಸೊರೆ. ಓಕೆ, ಈ 4 ಜನ ಪೋಯೆಟ್ ಇದ್ದಾರೆ. ಅವ್ರು ಬರೆದಿರ್ತಕ್ಕಂಥ ಪೋಯಮ್ಸ್ ಕೂಡ ಇಲ್ಲಿ ಬರೀತಾ ಹೋಗ್ತಿದ್ದಾರೆ. ಓಕೆ, ನಾವು ಒಂದೇ ಒಂದು ಆಪ್ಷನಿಂದ ಕೂಡ ನಾವು ಕಂಡುಹಿಡಿಬೋದು. ಎಡ್ಮಂಡ್ ಸ್ಪೆನ್ಸರ್ ಅವ್ರದ್ದು ನಮಗೆ ತುಂಬಾ ಈಸಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್ ಕ್ವಶನ್, ಫಸ್ಟ್ ಫೋಲಿಯೋ ಆಫ್ ಶೇಕ್ಸ್ಪಿಯರ್ಸ್ ಪ್ಲೇ ಅಪಿಯರ್ಡ್ ಇನ್ ಅಂತ ಬಂದರೆ ದಟ್ ಈಸ್ 1623. ಓಕೆ, 1623ದಲ್ಲಿ ಏನಾಗುತ್ತೆ, ಫಸ್ಟ್ ಫೋಲಿಯೋ ಅನ್ನೋದು ಜಾರಿಗೊಳಿಸ್ತಾರೆ. ದ ಕರೆಕ್ಟ್ ಆನ್ಸರ್ ಈಸ್ 1623. ಓಕೆ, ಎಕ್ಸ್ಪ್ಲನೇಷನ್ ನೋಡ್ತಾ ಹೋಗೋಣ. ಫಸ್ಟ್ ಫೋಲಿಯೋ ಈಸ್ ದ ಫಸ್ಟ್ ಕಲೆಕ್ಟೆಡ್ ಎಡಿಷನ್ ಆಫ್ ವಿಲಿಯಂ ಶೇಕ್ಸ್ಪಿಯರ್ಸ್ ಪ್ಲೇ. ಅಂದರೆ
ಮೊದಲ ಈ ವಿಲಿಯಂ ಶೇಕ್ಸ್ಪಿಯರ್ ಅವರ ನಾಟಕದ ಮೊದಲ ಸಂಕಲನ ಅಥವಾ ಮೊದಲ ಆವೃತ್ತಿಯನ್ನು ನಾವು ಫಸ್ಟ್ ಫೋಲಿಯೋ ಅಂತ ಕರಿತೀವಿ. ಓಕೆನಾ. ಅದನ್ನು ಯಾವಾಗ ಪಬ್ಲಿಷ್ ಮಾಡ್ತಾರೆ ಅಂದರೆ ಅದು 1623ಯಲ್ಲಿ ಮಾಡ್ತಾರೆ. ಅದು ಯಾವಾಗ ಅಂದರೆ ಅವರು 1616ರಲ್ಲಿ ಏನಾಗ್ತಾರೆ, ಮರಣ ಹೊಂದುತ್ತಾರೆ. ಮರಣ ಹೊಂದಿ ಈ 1616ರಲ್ಲಿ ಮರಣ ಹೊಂದಿ 7 ವರ್ಷದ ನಂತರ ಫಸ್ಟ್ ಫೋಲಿಯೋ ಏನಾಗುತ್ತೆ, ಪಬ್ಲಿಷ್ ಆಗುತ್ತೆ. ಇಟ್ ವಾಸ್ ಕಂಪೈಲ್ಡ್ ಬೈ 2 ಶೇಕ್ಸ್ಪಿಯರ್ಸ್ ಕಲೀಗ್ಸ್. ಅಂದರೆ ಇದನ್ನು ನಾವು ಈ ಫಸ್ಟ್ ಫೋಲಿಯೋವನ್ನು ಇಬ್ಬರು ಶೇಕ್ಸ್ಪಿಯರ್ನ ಸಹೋದ್ಯೋಗಿಗಳಾಗಿರ್ತಕ್ಕಂತಹ ಜಾನ್ ಎಮಿಂಗಸ್ ಆ್ಯಂಡ್ ಹೆನ್ರಿ ಕಂಡೆಲ್ ಅವರು includes 36 plays, many of which had never been printed before. ಅಂದರೆ ಈ ಶೇಕ್ಸ್ಪಿಯರ್ ಕಲೀಗ್ಸ್ ಆಗಿರ್ತಕ್ಕಂಥ ಜಾನ್ ಎಮಿಂಗಸ್ ಮತ್ತು ಕಂಡೆಲ್ ಅವರು ಏನು ಮಾಡ್ತಾರೆ ಅಂದರೆ ಇವರ ಸಂಕಲನ ಅಥವಾ ಇವರ ಆವೃತ್ತಿಯನ್ನು ಬಿಡುಗಡೆ ಮಾಡ್ತಾರೆ. ಓಕೆ. ಅದರಲ್ಲಿ 36 ನಾಟಕಗಳನ್ನು ಒಳಗೊಂಡಿರುತ್ತೆ. ಅದರಲ್ಲಿ ಫಸ್ಟ್ ಫೋಲಿಯೋದಲ್ಲಿ ಫಸ್ಟ್ ಫೋಲಿಯೋ 1623 ಏನು ಬಿಡುಗಡೆ ಆಯ್ತಲ್ವ, ಪಬ್ಲಿಷ್ ಆಯ್ತಲ್ವ, ಅದರಲ್ಲಿ 36 ಪ್ಲೇಸ್ಗಳು ಏನಾಗಿರುತ್ತೆ, ಇನ್ಕ್ಲೂಡ್ ಆಗಿರುತ್ತೆ. ವಿತೌಟ್ ದ ಫಸ್ಟ್ ಫೋಲಿಯೋ ಅಂದರೆ ಫಸ್ಟ್ ಫೋಲಿಯೋ ಬರೋಕ್ಕಿಂತ ಮುಂಚಿತವಾಗಿಯೇ ಅಬೌಟ್ 18 ಆಫ್ ಶೇಕ್ಸ್ಪಿಯರ್ಸ್ ಪ್ಲೇ, ಅಂದರೆ ಅದಕ್ಕೂ ಮುಂಚೆ ಈ ಫಸ್ಟ್ ಫೋಲಿಯೋ ಏನು ಪ್ರಿಂಟ್ ಆಯ್ತಲ್ಲ ಅದಕ್ಕೂ ಮುಂಚೆನೇ ಶೇಕ್ಸ್ಪಿಯರ್ ಅವರು ಒಂದಷ್ಟು ಪ್ಲೇಸ್ಗಳನ್ನ ಬರೆದಿದ್ರು. ಓಕೆನಾ. ದಟ್ ಈಸ್ ಲೈಕ್ ಮ್ಯಾಕ್ಬತ್ ಇರ್ಬೋದು, ಓಕೆ, ಟೆಂಪೆಸ್ಟ್ ಇರ್ಬೋದು, ಓಕೆ, ಜೂಲಿಯಸ್ ಸೀಸರ್ ಇರ್ಬೋದು. ಇವಿಷ್ಟನ್ನು ಅವರು ಫಸ್ಟ್ ಫೋಲಿಯೋ ಬರಲಿಕ್ಕಿಂತ ಮುಂಚೆನೇ ಏನಾಗಿರುತ್ತೆ, ಪಬ್ಲಿಷ್ ಆಗಿರುತ್ತೆ ಅಥವಾ ಬರೆದಿರ್ತಾರೆ. ಓಕೆ. ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದ ಫಾಲೋವಿಂಗ್ ನಾವೆಲ್ಸ್ ಡೀಲ್ಸ್ ವಿತ್ ದ ಥೀಮ್ ಅಪರ್ಥೈಡ್? ನೋಡಿ, ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್. ಥೀಮ್ ಆಫ್ ಅಪರ್ಥೈಡ್ ಅಂದರೆ ವರ್ಣಭೇದ ನೀತಿಯ ವಿರುದ್ಧ, ವರ್ಣಭೇದ ನೀತಿಯ ಬಗ್ಗೆ ಬರೆದಿರ್ತಕ್ಕಂತಹ, ವರ್ಣಭೇದ ನೀತಿ ಥೀಮನ್ನಾಗಿ ಇಟ್ಕೊಂಡು ಬರೆದಿರ್ತಕ್ಕಂತಹ ನಾವೆಲ್ಸ್ಗಳು ಯಾವುವು ಅಂತ ಕೇಳಿದ್ದಾರೆ. ಓಕೆ. ಎ, ಪರ್ಪಲ್ ಅಬಿಸ್ಕಸ್, ಜೂಲಿಸ್ ಪೀಪಲ್, ಓಕೆ, ಕ್ರೈ ದ ಬಿಲೌಡ್ ಕಂಟ್ರಿ, ದ ಮಿಮಿಕ್ ಮೆನ್, ಮೈ ಸನ್ ಸ್ಟೋರಿ. ಯಾವುದಾಗುತ್ತೆ ಇದಕ್ಕೆ ಆನ್ಸರು? ಓಕೆ, ಆನ್ಸರ್ ನೋಡಿ ಇದಕ್ಕೆ ಯಾವುದಾಗುತ್ತೆ? ಬಿ, ಸಿ ಮತ್ತು ಇ ಆಗುತ್ತೆ. ಓಕೆ. ಜೂಲಿಯಸ್ ಪೀಪಲ್ ಇದು ಕೂಡ ವರ್ಣಭೇದ ನೀತಿಯ ಬಗ್ಗೆ ಥೀಮನ್ನಾಗಿ ಇಟ್ಕೊಂಡು ಬರಿತಾ ಹೋಗ್ತಕ್ಕಂಥದ್ದು. ಓಕೆ. ಕ್ರೈ ದ ಬಿಲೌಡ್ ಕಂಟ್ರಿ, ಇಟ್ ಈಸ್ ಆಲ್ಸೋ ಥೀಮ್ ಆಫ್ ಅಪರ್ಥೈಡ್. ಓಕೆ. ನೆಕ್ಸ್ಟ್ ಇ, ಮೈ ಸನ್ಸ್ ಸ್ಟೋರಿ. ಓಕೆನಾ. ದ ರೈಟ್ ಆನ್ಸರ್ ಈಸ್ ಸಿ. ಎಕ್ಸ್ಪ್ಲನೇಷನ್ ನೋಡ್ತಾ ಹೋಗೋಣ. ಎ ಈಸ್ ಪರ್ಪಲ್ ಎಬಿಸ್ಕಸ್. ಓಕೆ. ಪರ್ಪಲ್ ಎಬಿಸ್ಕಸ್ ಯಾರು ಬರೀತಾರೆ? ಪರ್ಪಲ್ ಎಬಿಸ್ಕಸ್ ಅನ್ನೋದು ಚಿಮಾನಂದ್ ಎನ್ಗೋಗಿ ಅಚಿಬೆ. ಓಕೆ. ಚಿಮಾನಂದ್ ಎನ್ಗೋಗಿ ಅಚಿಬೆಯವರು ಇದನ್ನು ಬರೀತಾರೆ. ಅದರ ಥೀಮ್ ಏನಪ್ಪ ಅಂದರೆ ಪೋಸ್ಟ್ ಕೊಲೋನಿಯಲ್ ನೈಜೀರಿಯಾ. ಅಂದರೆ ಇದು ಪೋಸ್ಟ್ ಕೊಲೋನಿಯಲ್ ಬಗ್ಗೆ ತಿಳಿಸ್ತಕ್ಕಂತಹ ಒಂದು ವರ್ಕ್ ಯಾವುದಂದರೆ ದಟ್ ಈಸ್ ಪರ್ಪಲ್ ಎಬಿಸ್ಕಸ್. ಓಕೆ. ಚಿಮಾನಂದ್ ಎನ್ಗೋಗಿ ಅಡಿಚಿಯವರು ಬರೆದಿರ್ತಕ್ಕಂತಹ, ಚಿಮಾನಂದ್ ಎನ್ಗೋಗಿ ಅಡಿಚಿಯವರು ಬರೆದಿರ್ತಕ್ಕಂತಹ ಈ ಪರ್ಪಲ್ ಎಬಿಸ್ಕಸ್ ಏನಿದೆ ಅಲ್ವಾ, ಈ ವರ್ಕು ಯಾವ ಥೀಮನ್ನು ಇಟ್ಕೊಂಡು ಬರೆಯಲಾಗಿದೆ ಅಂದರೆ ಪೋಸ್ಟ್ ಕೊಲೋನಿಯಲ್ ನೈಜೀರಿಯಾ. ಓಕೆನಾ. ಪೋಸ್ಟ್ ಕೊಲೋನಿಯಲ್ ಬಗ್ಗೆ ಹೇಳ್ತಾ ಹೋಗುತ್ತೆ. ನೆಕ್ಸ್ಟ್ ಬಿ, ಜೂಲಿಸ್ ಈ ಪೀಪಲ್ ಏನಿದೆಯಲ್ಲ, ಜೂಲಿಸಸ್ ಪೀಪಲ್, ಇದರ ಆಥರ್ ನದಿನಿ ಗಡಿಮರ್. ಜೂಲಿಸಸ್ ಪೀಪಲ್ ಅದ ಆಥರ್ ಯಾರು ಅಂದರೆ ನದಿನಿ ಗಡಿಮರ್. ಇದಕ್ಕೆ ಮುಖ್ಯ ಥೀಮ್ ಏನಾಗಿರುತ್ತೆ ಅಂದರೆ ದ ಥೀಮ್ ಇಮೇಜಿನ್ಸ್ ದ ಪೋಯೆಟ್ ಅಪರ್ಥೈಡ್ ಫೀಚರ್. ನೋಡಿ, ಪೋಯೆಟ್ ದ ಅಪರ್ಥೈಡ್ ಫೀಚರ್ ಅಂದರೆ ವರ್ಣಭೇದ ನೀತಿ. ಓಕೆನಾ. ಅಪರ್ಥೈಡ್ ಫೀಚರ್ ಸೌತ್ ಆಫ್ರಿಕಾ ವೆರ್ ಎವರ್ ಅ ವೈಟ್ ಫ್ಯಾಮಿಲಿ ಈಸ್ ಪ್ರೊಟೆಕ್ಟೆಡ್ ಬೈ ದೇರ್ ಬ್ಲ್ಯಾಕ್ ಸರ್ವೆಂಟ್. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೌತ್ ಆಫ್ರಿಕಾದಲ್ಲಿ, ಓಕೆನಾ, ಈ ವರ್ಣಭೇದ ನೀತಿಯ ನಂತರ ಭವಿಷ್ಯದ ಈ ದಕ್ಷಿಣ ಆಫ್ರಿಕಾದಲ್ಲಿ ಕಲ್ಪಿಸ್ತೈತೆ. ಇಲ್ಲಿ ಬಿಳಿ ಕುಟುಂಬವನ್ನು ಅವರ ಕಪ್ಪು ಸೇವಕರು ಏನು ಮಾಡ್ತಾಯಿದ್ರು, ರಕ್ಷಿಸ್ತಾಯಿದ್ರು. ಸಿ, ಸೌತ್ ಆಫ್ರಿಕಾ ವೇರ್ ಅ ವೈಟ್ ಫ್ಯಾಮಿಲಿ ಈಸ್ ಪ್ರೊಟೆಕ್ಟೆಡ್ ಬೈ ದೇರ್ ಬ್ಲ್ಯಾಕ್ ಸರ್ವೆಂಟ್. ಅಂದರೆ ಈ ಬಿಳಿ ಕುಟುಂಬವನ್ನು ಕಪ್ಪು ಸೇವಕರು ಏನು ಮಾಡ್ತಾಯಿದ್ರು, ರಕ್ಷಿಸ್ತಾಯಿದ್ರು. ಓಕೆನಾ. ಡೀಲ್ಸ್ ಡೈರೆಕ್ಟ್ಲಿ ವಿತ್ ಅಪರ್ಥೈಡ್ ಆ್ಯಂಡ್ ಕೊಲ್ಯಾಪ್ಸ್. ಇದೇನು ಹೇಳುತ್ತೆ ಅಂದರೆ ವರ್ಣಭೇದ ನೀತಿ ಮತ್ತು ಅದರ ಕುಸಿತದೊಂದಿಗೆ ಸಂಬಂಧವನ್ನು ಕಲ್ಪಿಸಿ ಹೇಳ್ತಕ್ಕಂತಹ ಒಂದು ಥೀಮ್ ಯಾವುದು ಅಂದರೆ ಜೂಲಿಸ್ ಪೀಪಲ್. ಓಕೆ. ಅದನ್ನು ಬರೆದವ್ರು ಯಾರು ಅಂದರೆ ನಡಿನಿ ಗಾರ್ಡಿಮರ್.
ನೆಕ್ಸ್ಟ್ ಸಿ, ಕ್ರೈ ದ ಬಿಲೌಡ್, ಕ್ರೈ ದ ಬಿಲೌಡ್ ಕಂಟ್ರಿ. ಓಕೆ, ಇಲ್ಲಿ ಸ್ಪೇಸ್ ಬರಬೇಕಿತ್ತು. ಕ್ರೈ ದ ಬಿಲೌಡ್ ಕಂಟ್ರಿ ಆಥರ್ ಯಾರಂದ್ರೆ ಅಲನ್ ಪ್ಯಾಟನ್. ಅಲನ್ ಪ್ಯಾಟನ್ ಅವರು. ಇದರ ಮುಖ್ಯ ಥೀಮ್ ಏನಂದರೆ ರೇಷಿಯಲ್ ಇಂಜಸ್ಟಿಸ್ ಇನ್ ಅಪರ್ತೈಡ್ ಎರಾ ಸೌತ್ ಆಫ್ರಿಕಾದಲ್ಲಿ. ಓಕೆ, ಇದು ಕೂಡ ರೈಟ್ ಆನ್ಸರ್ ಆಗುತ್ತೆ. ಯಾಕೆ ಅಂದರೆ ಈ ಈ ಕ್ರೈ ದ ಬಿಲೌಡ್ ಕಂಟ್ರಿ ಅಂತ ಒಂದು ವರ್ಕ್ ಏನಿದೆ, ಆ ವರ್ಕದ ಆಥರ್ ಅಲನ್ ಪ್ಯಾಥನ್ ಅವರು ಮುಖ್ಯವಾಗಿ ಯಾವ ಥೀಮನ್ನು ಇಟ್ಕೊಂಡು ಬರೀತಾರೆ ಅಂದರೆ ಈ ವರ್ಣಭೇದದ ನೀತಿಯ ಯುಗದಲ್ಲಿ ದಕ್ಷಿಣ ಆಫ್ರಿಕಾದಲ್ಲಿ ಜನಾಂಗೀಯ ಅನ್ಯಾಯವಾಗಿ ನಡೀತಾ ಹೋಗ್ತೈತಿ. ಸೊ ಅಂಥ ಟೈಮಲ್ಲಿ ನೇರವಾಗಿ ಈತ ವರ್ಣಭೇದ ನೀತಿಯ ಬಗ್ಗೆ ಏನು ಮಾಡ್ತಾನೆ, ಕ್ರೈ ದ ಬಿಲೌಡ್ ಕಂಟ್ರಿ ಎನ್ನುವಂಥ ಒಂದು ನಾವೆಲ್ಲದ ಮೂಲಕ ವರ್ಣಭೇದ ನೀತಿಯನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ. ದಿಸ್ ಈಸ್ ಆಲ್ಸೋ ರೈಟ್ ಆಪ್ಷನ್. ಓಕೆ, ದ ಮಿಮಿಕ್ ಮೆನ್ ಆಥರ್, ದ ಮಿಮಿಕ್ ಮೆನ್, ಈ ಮಿಮಿಕ್ ಮೆನ್ನದ ನಾವೆಲ್ಲದ ಆಥರ್ ಯಾರಂದರೆ ವಿ ಎಸ್ ನೈಪಾಲ್. ಓಕೆ, ವಿ ಎಸ್ ನೈಪಾಲ್ ಅವರು ಬರೆದಿರ್ತಕ್ಕಂಥ ದ ಮಿಮಿಕ್ ಮೆನ್ ಅನ್ನೋ ಒಂದು ನಾವೆಲ್ದ ಮುಖ್ಯ ಥೀಮ್ ಏನಂದರೆ ಪೋಸ್ಟ್ ಕೊಲೋನಿಯಲ್ ಐಡೆಂಟಿಟಿ. ಓಕೆ, ಇದು ಕೂಡ ಈ ಪೋಸ್ಟ್ ಕೊಲೋನಿಯಲದ ಐಡೆಂಟಿಟಿ ಬಗ್ಗೆ ವಿವರಿಸ್ತಾ ಹೋಗುತ್ತೆ. ಸೊ ಇದು ಇಟ್ ಈಸ್ ನಾಟ್ ಅ ಅಪರ್ತೈಡ್. ಓಕೆ, ಇಟ್ ಈಸ್ ನಾಟ್ ಅ ಥೀಮ್ ಆಫ್ ಅಪರ್ತೈಡ್. ಓಕೆನಾ. ನೆಕ್ಸ್ಟ್ ಈ ಮೈ ಸನ್ಸ್ ಸ್ಟೋರಿ ಆಥರ್ ಬೈ ನಡಿನಿ ಗಡಿಮಾರ್. ಇದನ್ನು ಸಹ ನಡಿನಿ ಗಡಿಮಾರ್ ಅವರೇ ಬರೀತಾ ಹೋಗ್ತಾರೆ. ಈ ಮೈ ಸನ್ಸ್ ಸ್ಟೋರಿ ಅನ್ನೋದ್ರ ನಾವೆಲ್ಲದ ಮುಖ್ಯ ಥೀಮ್ ಏನಂದರೆ ರೇಷಿಯಲ್ ಟೆನ್ಷನ್, ಪೊಲಿಟಿಕಲ್ ಆ್ಯಕ್ಟಿವಿಸಮ್ ಡ್ಯೂರಿಂಗ್ ದ ಅಪರ್ತೈಡ್ ಇನ್ ಸೌತ್ ಆಫ್ರಿಕಾ. ಓಕೆನಾ. ಈ ಮೈ ಸನ್ಸ್ ಸ್ಟೋರಿಯ ಲೇಖಕರು ಯಾರು ಅಂದರೆ ನಡಿನಿ ಗಡಿಮಾರ್ ಆಗಿರ್ತಾರೆ. ಈ ಒಂದು ನಾವೆಲದ ಮುಖ್ಯ ಥೀಮ್ ಏನಾಗಿರುತ್ತೆ ಅಂದರೆ ದಕ್ಷಿಣ ಆಫ್ರಿಕಾದಲ್ಲಿ ವರ್ಣಭೇದ ನೀತಿಯ ಸಮಯದಲ್ಲಿ ಜನಾಂಗೀಯ ಉದ್ವಿಗ್ನತೆ ಏನಾಗಿರುತ್ತೆ, ಆರಂಭವಾಗಿರುತ್ತೆ. ಅಂಥದ್ರಲ್ಲಿ ಈ ರಾಜಕೀಯ ಕ್ರಿಯಾಶೀಲವನ್ನು ಓಕೆ ನೇರವಾಗಿ ಏನು ಮಾಡ್ತಾನೆ, ವರ್ಣಭೇದ ನೀತಿಯ ಬಗ್ಗೆ ಏನು ಮಾಡ್ತಾನೆ, ಈ ನಾವೆಲಲ್ಲಿ ಏನು ಮಾಡ್ತಾರೆ, ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ. ಯಾರು, ನದಿನಿ ಗಡಿಮಾರ್, ಮೈ ಸನ್ಸ್ ಸ್ಟೋರಿಲಿ. ಓಕೆನಾ. ಅದು ರೈಟ್ ಆನ್ಸರ್ ಯಾವುದಾಗುತ್ತೆ ಅಂದರೆ ಇದಕ್ಕೆ ಬಿ, ಸಿ ಮತ್ತು ಇ. ಓಕೆ, ಬಿ, ಸಿ ಮತ್ತು ಇ ಆಗುತ್ತೆ. ನೆಕ್ಸ್ಟ್ ಕ್ವಶನ್, ಹೂ ಅಮಾಂಗ್ಸ್ಟ್ ದ ಫಾಲೋವಿಂಗ್ ವಾಸ್ ನಾಟ್ ಅ ಮೆಂಬರ್ ಆಫ್ ಬ್ಲೂಮ್ಸ್ಬರಿ ಗ್ರೂಪ್. ಓಕೆ, ಈ ಬ್ಲೂಮ್ಸ್ಬರಿ ಗ್ರೂಪ್ ಅಂತ ಬರುತ್ತೆ. ಈ ಬ್ಲೂಮ್ಸ್ಬರಿ ಗ್ರೂಪ್ಗೆ ಯಾರು ಒಳಪಡುವುದಿಲ್ಲ ಅಂತ ಈ ಕ್ವಶನ್. ಓಕೆ, ವರ್ಜಿನಿಯಾ ವೂಲ್ಫ್, ಇ ಎಂ ಫಾಸ್ಟರು, ಲಿಟನ್ ಸ್ಟ್ರಾಚಿ, ದೆನ್ ಡಬ್ಲ್ಯೂ ಬಿ ಏಟ್ಸ್. ಓಕೆ, ದ ರೈಟ್ ಆನ್ಸರ್ ಈಸ್ ಡಬ್ಲ್ಯೂ ಬಿ ಏಟ್ಸ್. ಓಕೆ, ಈ ಬ್ಲೂಮ್ಸ್ಬರಿ ಗ್ರೂಪ್ಗೆ ಸೇರಿದವರು ಯಾರು ಅಲ್ಲ ಅಂದರೆ ಡಬ್ಲ್ಯೂ ಬಿ ಏಟ್ಸ್ ಸೇರಲ್ಲ. ಓಕೆ, ಎಕ್ಸ್ಪ್ಲನೇಷನ್ ನೋಡ್ತಾ ಹೋಗೋಣ. ಈ ಬ್ಲೂಮ್ಸ್ಬರಿ ಗ್ರೂಪ್ಗೆ ಕರೆಕ್ಟ್ ಆನ್ಸರ್ ಈಸ್ ಓಕೆ ಡಬ್ಲ್ಯೂ ಬಿ ಏಟ್ಸ್ ಆಗ್ತಾರೆ. ಬ್ಲೂಮ್ಸ್ಬರಿ ಗ್ರೂಪ್ಸ್ ವಾಸ್ ಅ ಗ್ರೂಪ್ ಆಫ್ ಇಂಗ್ಲೀಷ್ ರೈಟರ್. ಇದು ಒಂದು ಇಂಗ್ಲೀಷ್ ಬರಹಗಾರರ ಗುಂಪು. ಈ ಬ್ಲೂಮ್ಸ್ಬರಿ ಗ್ರೂಪ್ ಅಂದರೆ ಯಾರು ಇರ್ತಾರೆ ಅದರಲ್ಲಿದ್ರೆ ಇಂಗ್ಲೀಷ್ ರೈಟರ್ಸ್ ಇರ್ತಾರೆ, ಇಂಟೆಲೆಕ್ಚುಯಲ್ ಫಿಲಾಸಫರ್ಸ್ ಇರ್ತಾರೆ, ಆ್ಯಂಡ್ ಆರ್ಟಿಸ್ಟ್ ಇನ್ ದ ಫಸ್ಟ್ ಆಫ್ 20th century. ಈ 20ನೇ ಶತಮಾನದ ಮೊದಲಾರ್ಧದಲ್ಲಿ ಇಂಗ್ಲೀಷ್ ಬರಹಗಾರರು ಇಂಟೆಲೆಕ್ಚುಯಲ್ಸ್ ಅಂದರೆ ಬುದ್ಧಿಜೀವಿಗಳಿರ್ತಾರೆ, ಫಿಲಾಸಫರ್ಸ್ ತತ್ವಜ್ಞಾನಿಗಳು, ಕಲಾವಿದರ ಒಂದು ಗುಂಪು ಆಗಿರುತ್ತೆ. ಓಕೆನಾ. ಈ ಬ್ಲೂಮ್ಸ್ಬರಿ ಗ್ರೂಪಲ್ಲಿ ಇಷ್ಟೆಲ್ಲ ಇರುತ್ತೆ. ಇನ್ಕ್ಲೂಡ್ ವರ್ಜಿನಿಯಾ ವೂಲ್ಫ್, ಕೀ ಮೆಂಬರ್ ಆಫ್ ರೈಟರ್ ಇನ್ ಬ್ಲೂಮ್ಸ್ಬರಿ ಗ್ರೂಪು. ಓಕೆ, ಇ ಎಂ ಫಾಸ್ಟರ್ ಅಸೋಸಿಯೇಟೆಡ್ ವಿತ್ ಅ ಗ್ರೂಪು, ಇವರು ಕೂಡ ಅಸೋಸಿಯೇಟೆಡ್ ಆಗಿರ್ತಾರೆ. ಲಿಟನ್ ಸ್ಟ್ರಾಚಿ, ಒನ್ ಆಫ್ ದ ಫೌಂಡಿಂಗ್ ಮೆಂಬರ್ ಆಫ್ ಬ್ಲೂಮ್ಸ್ಬರಿ ಗ್ರೂಪ್ ಅಂತ ಹೇಳ್ಬೋದು. ಓಕೆ, ಯಾರು ಅಲ್ಲ ಅಂತ ಬಂದಾಗ ಡಬ್ಲ್ಯೂ ಬಿ ಏಟ್ಸ್ ಅವರು ಅಲ್ಲ. ಆಲ್ದೋ ಅ ಮೇಜರ್ ಲಿಟರರಿ ಫಿಗರ್, ಯಾರು ಡಬ್ಲ್ಯೂ ಬಿ ಏಟ್ಸ್, ಆಲ್ದೋ ಅ ಮೇಜರ್ ಲಿಟರರಿ ಫಿಗರ್ was not associated with the Bloomsbury group. Okay, he was an Irish poet and center figure in the Irish literary revival. ಇವರೊಬ್ಬ ಐರಿಷ್ ಕವಿ ಆಗಿರ್ತಾರೆ. ಓಕೆನಾ. ಇವರು ಬ್ಲೂಮ್ಸ್ಬರಿ ಗ್ರೂಪಿಗೆ ಹೊಂದಿದವರು ಆಗಲ್ಲ. ನಾಟ್ ಇನ್ ಇಂಗ್ಲೀಷ್ ಬ್ಲೂಮ್ಸ್ಬರಿ ಸರ್ಕಲ್. ಓಕೆ, ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ಮೈ ಎಕ್ಸ್ಪ್ಲನೇಷನ್, ಐ ಥಿಂಕ್. ಓಕೆ, ನೆಕ್ಸ್ಟ್ ಕ್ವಶನ್ ಆ್ಯಂಡ್ ಲಾಸ್ಟ್ ಕ್ವಶನ್. ಲಿಸ್ಟ್ 1 ಆ್ಯಂಡ್ ಲಿಸ್ಟ್ 2. ಲಿಸ್ಟ್ 1ನಲ್ಲಿ ಆಥರ್ ಇದೆ, ಲಿಸ್ಟ್ 2ದಲ್ಲಿ ಟೆಕ್ಸ್ಟ್, ಅವ್ರು ಬರೆದಿರ್ತಕ್ಕಂಥ ಟೆಕ್ಸ್ಟ್ಗಳಿದೆ. ಓಕೆನಾ. ಮನೋಹರ್ ಮಾಲ್ವಂಕರ್, ಎ. ಬಿ.
ಚಮನ್ ನಹಾಲ್, ರಸ್ಕಿನ್ ಬಾಂಡ್ ಆ್ಯಂಡ್ ಅರುಣ್ ಜೋಶಿ. ಓಕೆ, ಮನೋಹರ್ ಮಾಲ್ಗಂಕರ್ ಅವರು ರಂಬಲ್ ತಂಬಲ್ ಅನ್ನೋಂತಹ ಒಂದು ಟೆಕ್ಸ್ಟನ್ನು ಬರೀತಾರೆ. ಜಸ್ಟ್ ಎ ಮಿನಿಟ್. ಮನೋಹರ್ ಮಾಲ್ಗಂಕರ್ ಅವರು ರಂಬಲ್ ತಂಬಲ್ ಅನ್ನೋವಂಥ ಒಂದು ಟೆಕ್ಸ್ಟನ್ನು ಬರೀತಾರೆ, ಎಗೆ ಸಿ. ಓಕೆ, ಚಾಮನ್ ನಹಲ್ ಅವರು ಓಕೆ ಎಗೆ ಸಿ, ಬಿಗೆ ಬಿನೇ ದ ಸರ್ವೈವರ್ ಅನ್ನೋವಂಥ ಒಂದು ಇದನ್ನು ಬರೀತಾರೆ. ಓಕೆ, ನೆಕ್ಸ್ಟ್ ಸಿಗೆ ಒಂದು ರಸ್ಕಿನ್ ಬಾಂಡ್ ಅವರು ದ ವೈಲ್ಡ್ ಡ್ಯಾನ್ಸ್ ಆ್ಯಂಡ್ ಅದರ್ ಸ್ಟೋರೀಸ್ ಅನ್ನೋ ಟೆಕ್ಸ್ಟನ್ನು ಬರೆದ್ರೆ. ನೆಕ್ಸ್ಟು ಡಿ, ಅರುಣ್ ಜೋಶಿ ಅವರು ನೈಬರ್ಸ್ ವೈಫ್ ಆ್ಯಂಡ್ ಅದರ್ ಸ್ಟೋರೀಸ್ ಅನ್ನುವಂಥ ಒಂದು ನಾವೆಲನ್ನು ಬರಿತಾ ಹೋಗ್ತಾರೆ. ದ ರೈಟ್ ಆನ್ಸರ್ ಈಸ್ 3. ಎಕ್ಸ್ಪ್ಲನೇಷನ್ ನೋಡ್ತಾ ಹೋಗೋಣ. ದ ಫೈನಲ್ ಆನ್ಸರ್ ಈಸ್ 3. ಓಕೆನಾ. ಮನೋಹರ್ ಮಾಲ್ಗಂಕರ್ written by Rambal Tambal. Okay, Malgankar is known for work like Rambal Tambal. Okay, then second, Chaman Nahal the ಸರ್ವೈವರ್ ಚಾಮನ್ ಅಂತ ಒಂದು ನಾವೆಲನ್ನು ಬರೀತಾರೆ. ನಹಲ್ ರೋಡ್ ದ ಸರ್ವೈವರ್ ಆಫನ್ ಡಿಸ್ಕಸ್ಸಿಂಗ್ ದ ಪಾರ್ಟಿಷನ್ ಥೀಮ್. ಓಕೆನಾ, ಪಾರ್ಟಿಷನ್ ಥೀಮದ ಡಿಸ್ಕಷನ್ ಆದ ನಂತರ ಈ ಸರ್ವೈವಲ್ ಚಾಮನ್ ಅನ್ನೋವಂತಹ ಒಂದು ಇದನ್ನು ಯಾರು ಬರೀತಾರೆ? ಚಾಮನ್ ನಹಲ್ರವರು ಬರೀತಾ ಹೋಗ್ತಾರೆ. ನೆಕ್ಸ್ಟ್, ರಸ್ಕಿನ್ ಬಾಂಡ್, ಇಟ್ ಈಸ್ ಅ ವೆರಿ ಇಂಪಾರ್ಟೆಂಟ್. ರಸ್ಕಿನ್ ಬಾಂಡ್ ನೈಬರ್ಸ್ ವೈಫ್ ಆ್ಯಂಡ್ ಅದರ್ ಸ್ಟೋರೀಸ್ ಅನ್ನೋಂತಹ ಒಂದು ವರ್ಕನ್ನು ಅಥವಾ ನಾವೆಲನ್ನು ಬರೀತಾರೆ. ಈ ರಸ್ಕಿನ್ ಬಾಂಡ್ ಹ್ಯಾಸ್ ರಿಟನ್ ಸೆವರಲ್ ಶಾರ್ಟ್ ಸ್ಟೋರೀಸ್ ಇನ್ಕ್ಲೂಡಿಂಗ್ ದೋಸ್ ಇನ್ ನೈಬರ್ಸ್ ವೈಫ್ ಆ್ಯಂಡ್ ಅದರ್ ಸ್ಟೋರೀಸ್. ಇದೇನಾಗಿರುತ್ತೆ ಅಂದರೆ ಶಾರ್ಟ್ ಸ್ಟೋರಿ. ಓಕೆ, ಈ ಶಾರ್ಟ್ ಸ್ಟೋರಿ ಯಾರು ಬರೀತಾರೆ ಅಂದರೆ ರಸ್ಕಿನ್ ಬಾಂಡ್ ಬರೀತಾನೆ. ನೆಕ್ಸ್ಟ್ ಡಿ, ಅರುಣ್ ಜೋಶಿ ದ ವೈಲ್ಡ್ ಡ್ಯಾನ್ಸ್ ಆ್ಯಂಡ್ ಅದರ್ ಸ್ಟೋರೀಸ್ ಅನ್ನೋ ವರ್ಕ್ ಬರೆದವ್ರು ಯಾರಂದರೆ ಅರುಣ್ ಜೋಶಿ ಈಸ್ ಕ್ರೆಡಿಟೆಡ್ ವಿತ್ ವೈಲ್ಡ್ ಡ್ಯಾನ್ಸ್. ನೋಡಿ, ಇವ್ರು ಏನಕ್ಕೆ ಸೇರಿದವರು ಅಂದರೆ ವೈಲ್ಡ್ ಡ್ಯಾನ್ಸ್ ಮತ್ತು ಅದರ್ ಸ್ಟೋರಿ. ಓಕೆನಾ, ಅದು ಯಾರಿಗೆ ಸಲ್ಲಬೇಕು ಅಂದರೆ ಅರುಣ್ ಜೋಶಿ ಅವರಿಗೆ ಸಲ್ಲಬೇಕು. ಓಕೆ, ದಿಸ್ ಈಸ್ ಆಲ್ ಅಬೌಟ್ ಟುಡೇಸ್ ಕ್ಲಾಸ್. ಐ ಹೋಪ್ ದಿಸ್ ಕ್ಲಾಸ್ ವಿಲ್ ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಕಂಪ್ಲೀಟ್ ನಾಲೆಡ್ಜ್ ಆ್ಯಂಡ್ ವಿತ್ ಅ ಗುಡ್ ಎಕ್ಸ್ಪ್ಲನೇಷನ್ ಆಫ್ ಲಿಟ್ರೇಚರ್. ಅಷ್ಟೇ ಅಲ್ಲದೆ ಈ ತರಗತಿಗಳು ಏನಾಗ್ತಾ ಇದೆ ಅಂದರೆ ಒಂದಷ್ಟು ಇಂಗ್ಲೀಷ್ ವಿಚಾರಗಳು ಗೊತ್ತಿಲ್ಲದೆ ಇದ್ದರೂ ಸಹ ನಾನು ಕನ್ನಡದಲ್ಲಿ ಸಹ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿದ್ದೀನಿ. ಸೊ ಇದರಿಂದ ನಿಮಗೆ ಇನ್ನಷ್ಟು ಈಸಿಯಾಗಿ ಇಂಗ್ಲೀಷ್ ಲಿಟ್ರೇಚರನ್ನು ಕಲೀಲಿಕ್ಕೆ ಹೆಲ್ಪ್ ಆಗುತ್ತೆ ಅಂತ ನಾನು ಭಾವಿಸಿದ್ದೀನಿ. ಸೊ ಇಫ್ ಯು ಲೈಕ್ ದಿಸ್ ವಿಡಿಯೋ, ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್ ಆ್ಯಂಡ್ ಸಪೋರ್ಟ್ ಮೀ. If you want any queries regarding this class or this session, please comment me and clear your doubts. ಆ್ಯಂಡ್ ನಿಮ್ಗೆ ಇನ್ನೂ ಏನಾದರೂ ಎಕ್ಸ್ಟ್ರಾ ಸ್ಲೈಡ್ಸ್ ಅಥವಾ ಎಕ್ಸ್ಟ್ರಾ ನಾಲೆಡ್ಜ್ ಅಥವಾ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಬೇಕಿತ್ತು ಅಂದರೆ ಪ್ಲೀಸ್ ಇನ್ಫಾರ್ಮ್ ಮೀ ಆ್ಯಂಡ್ ಕಮೆಂಟ್. ಓಕೆ, ಥ್ಯಾಂಕ್ ಯು ಸೋ ಮಚ್.